ಶಾಂತಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈಗ ಜಗದಂಬಾ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ. ನಮ್ಮ ಮಮ್ಮಾರವರು ಕ್ಷಮಿಸಿ ಕ್ಷಮಾಶೀಲರನ್ನಾಗಿ ಮಾಡುವಂಥವರಾಗಿದ್ದರು. ಒಂದು ಸಲದ ಮಾತಾಗಿದೆ, ಮಮ್ಮ ಅಮೃತಸರಕ್ಕೆ ಬಂದಿದ್ದರು. ಅಲ್ಲಿ ಒಬ್ಬ ಸಹೋದರಿ ಕೈಯಿಂದ ಹಾಲಿನ ಪಾತ್ರೆಯು ಬಿದ್ದು ಬಿಟ್ಟಿತು. ಮಮ್ಮಾರವರು ಅವರಿಗೆ ಏನನ್ನೂ ಹೇಳಲಿಲ್ಲ. ಬದಲಿಗೆ ನಿನ್ನೆ ಮೇಲೇನು ಬೀಳಲಿಲ್ಲ ತಾನೇ, ಕೈ ಸುಡಲಿಲ್ಲ ತಾನೇ ಎಂದು ಅವರನ್ನು ಕೇಳಿದರು. ಈ ರೀತಿಯಾಗಿ ಅವರಿಗೆ ಸಾಂತ್ವನವನ್ನು ಕೊಟ್ಟರು. ಮಾರನೇ ದಿನ ಅವರ ಮನಸ್ಸು ಶಾಂತವಾದ ನಂತರ ಅವರಿಗೆ ಹಾಲನ್ನು ಹೇಗೆ ಜೋಪಾನವಾಗಿ ತೆಗೆದುಕೊಂಡು ಹೋಗಬೇಕು ಎಂಬುದನ್ನು ತಿಳಿಸಿಕೊಟ್ಟರು. ಮಮ್ಮಾರವರ ಆಂತರ್ಯದಲ್ಲಿ ಕರುಣಾಭಾವನೆ ಮತ್ತು ಕ್ಷಮಾಭಾವನೆಯು ಬಹಳ ಇತ್ತು. ಈ ಭಾವನೆಗಳ ಆಧಾರದ ಮೇಲೆ ಅವರು ಶಿಕ್ಷಣಗಳನ್ನು ಕೊಡುತ್ತಿದ್ದರು. ಈಗ ಚಂಡೀಗಢದಿಂದ ಬ್ರಹ್ಮಕುಮಾರಿಯಾದಂತಹ ಉತ್ತರ ಬೆಹೆನ್ಜಿಯವರು ಮಮ್ಮಾರವರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಮ್ಮಾರವರ ಬಗ್ಗೆ ನಾನು ಕೇಳಿದಾಗ ಮಮ್ಮ ಬಹುಶಃ ಬಹಳ ಚಮತ್ಕಾರಿ ಮುಖವುಳ್ಳವರಾಗಿರಬಹುದೆಂದು ನಾನು ಭಾವಿಸಿದ್ದೆ. ಪ್ರತಿ ಆತ್ಮ ಮಮ್ಮಾರವರನ್ನು ಮೊದಲು ಹೃದಯದಿಂದ ಗುರುತಿಸುತ್ತಿದ್ದರು, ನಂತರ ಕಣ್ಣುಗಳಿಂದ. ಈ ವಿಷಯದ ಬಗ್ಗೆ ಒಂದು ಘಟನೆಯನ್ನು ಇಲ್ಲಿ ಇವರು ಬೆಹೆನ್ಜಿಯವರು ತಿಳಿಸ್ತಾ ಇದ್ದಾರೆ. ನಾನು ಮೊದಲನೇ ಬಾರಿ ಮಮ್ಮಾರವರನ್ನು 1962 ಇಸವಿಯಲ್ಲಿ ಬಟಾಲಾ ಸೇವಾ ಕೇಂದ್ರದಲ್ಲಿ ನೋಡಿದೆನು. ಆ ಸಮಯದಲ್ಲಿ ಮಮ್ಮಾರವರ ಸ್ವಾಗತಕ್ಕಾಗಿ ಒಬ್ಬ ಕಣ್ಣಿಲ್ಲದ ಸಹೋದರಿಯು ಹೂವಿನ ಹಾರವನ್ನು ಹಿಡಿದು ನಿಂತಿದ್ದರು. ನಾನು ಆಕೆಯನ್ನು ನೋಡಿ, ಈಕೆಯು ನೋಡಲು ಅಶಕ್ತಳು, ಆದರೆ ಮಮ್ಮಾರವರಿಗೆ ಮಾಲೆಯನ್ನು ಹೇಗೆ ತೊಡಿಸುತ್ತಾಳೆ ಎಂದು ಆಶ್ಚರ್ಯಪಟ್ಟೆ. ನಾನು ಅವರನ್ನು ಕೇಳಿದೆ, ಸಹೋದರಿ, ನೀವು ಮಮ್ಮಾರವರನ್ನು ಹೇಗೆ ಗುರುತಿಸುವಿರಿ ಮತ್ತು ಮಾಲೆಯನ್ನು ಹೇಗೆ ತೊಡಿಸುವಿರಿ? ಅದಕ್ಕೆ ಅವರು ಹೇಳಿದರು, ಸಹೋದರಿ, ನಾನು ಮಮ್ಮಾರವರನ್ನು ಹೇಗೆ ಗುರುತಿಸುತ್ತೇನೆಂದು ನೀವು ನೋಡುತ್ತಾ ಇರಿ. ಮಮ್ಮಾರವರು ನಡೆದು ಬರುತ್ತಿದ್ದರು. ಅವರನ್ನು ಬರಮಾಡಿಕೊಳ್ಳಲು ಬಹಳಷ್ಟು ಜನ ಸಹೋದರ ಸಹೋದರಿಯರು ಆ ಕಣ್ಣುಗಳಲ್ಲಿದ್ದ ಸಹೋದರಿಯ ಮುಂದೆ ಹಾದು ಹೋದರು. ಮಮ್ಮಾರವರು ಯಾವಾಗ ಆ ಸಹೋದರಿಯ ಮುಂದೆ ಬಂದರೋ ಆ ಸಮಯಕ್ಕೆ ಸರಿಯಾಗಿ ಆ ಸಹೋದರಿಯರು ಮಮ್ಮಾರವರ ಕೊರಳಿಗೆ ಹಾರವನ್ನು ಹಾಕಿದರು. ಇದೊಂದು ರೀತಿಯ ಚಮತ್ಕಾರವೇ ಆಗಿತ್ತು. ಇದಕ್ಕೆ ಹೇಳಲಾಗುತ್ತದೆ, ಕಣ್ಣು ನೋಡಲಿಲ್ಲ ಆದರೆ ಹೃದಯವೂ ಗುರುತಿಸಿತು ಎಂದು. ನೋಡಿ, ಅವರು ಕಣ್ಣಿಲ್ಲದ ಸಹೋದರಿಯು ಕೂಡ ಮಮ್ಮಾರವರನ್ನು ಗುರುತಿಸಿ ಹಾರವನ್ನು ಹಾಕಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾನು ಮೊದಲನೇ ಬಾರಿ ಮಮ್ಮಾರವರನ್ನು ಭೇಟಿ ಮಾಡಿದಾಗ ಆ ಸಮಯದಲ್ಲಿ ನನ್ನ ಜೀವನವು ಸಂಘರ್ಷಮಯವಾಗಿತ್ತು. ಮನೆಯಲ್ಲಿ ಬಹಳ ಕಠಿಣವಾದ ಬಂಧನವಿತ್ತು. ಮನಸ್ಸು ಬಹಳ ಭಾರವಾಗಿರುತ್ತಿತ್ತು. ನನಗೆ ಆಂತರ್ಯದಿಂದ ನಾನು ಮಮ್ಮಾರವರಂತಹ ಶ್ರೇಷ್ಠ ಜೀವನವನ್ನು ನಡೆಸಬೇಕೆಂದು ಅನಿಸುತ್ತಿತ್ತು. ಮಮ್ಮಾರವರು ಬಹಳ ಪ್ರೀತಿಯಿಂದ ನನ್ನೊಂದಿಗೆ ಮಿಲನ ಮಾಡಿದರು ಮತ್ತು ಅಚಲ್ ದೀದಿಯವರಿಗೆ ಹೇಳಿದರು, ನೋಡು, ಈ ಮಗುವಿನ ಬಗ್ಗೆ ಕಾಳಜಿ ವಹಿಸು, ಮುಂದೆ ಈಕೆ ಬಹಳ ಸೇವೆ ಮಾಡುತ್ತಾಳೆ. ಮಮ್ಮಾರವರು ಅಲ್ಲಿಂದ ಹೊರಡುವಾಗಲೂ ಸಹ ನನ್ನನ್ನು ನೋಡಿ ಮತ್ತೊಮ್ಮೆ ಅಚಲ್ ದೀದಿಯವರ ಹತ್ತಿರ ಈ ಮಗುವಿನ ಬಗ್ಗೆ ಕಾಳಜಿ ವಹಿಸು ಎಂಬ ಅದೇ ಶಬ್ದಗಳನ್ನು ಉಚ್ಚರಿಸಿದರು. ನನಗೆ ಈ ಶಬ್ದಗಳನ್ನು ಕೇಳಿದಾಗ ಏನೂ ವಿಶೇಷವೆಂದು ಅನಿಸಲಿಲ್ಲ, ಏಕೆಂದರೆ ಆ ಸಮಯದಲ್ಲಿ ನನಗೆ ಬಹಳ ಬಂಧನವಿದ್ದುದರಿಂದ ನಾನು ಯಜ್ಞದಲ್ಲಿ ಸಮರ್ಪಣೆಯಾಗಿ ಬಾಬಾರವರ ಸೇವೆ ಮಾಡುವೆನೆಂದು ನನ್ನಿಂದ ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಆದರೆ ಮಮ್ಮಾರವರ ಆ ನುಡಿಗಳು ನನ್ನ ಪಾಲಿಗೆ ವರದಾನವಾದವು. ನಂತರ ನಾನು ನಿರ್ಬಂಧನಳಾಗಿ ಈಶ್ವರಿ ಸೇವೆಯಲ್ಲಿ ಉಪಸ್ಥಿತಳಾದೆನು. ಮಮ್ಮಾರವರ ಜೀವನವು ಅತ್ಯಂತ ಸರಳವಾಗಿತ್ತು. ಅವರ ಹೃದಯವು ವಿಶಾಲವಾಗಿತ್ತು. ಅವರಿಗೆ ನಿಖರವಾಗಿ ಗುರುತಿಸುವ ಶಕ್ತಿ ಇತ್ತು. ಅವರ ಮಾತುಗಳು ವರದಾನಿಯಾಗಿದ್ದವು, ಸತ್ಯತೆಯಿಂದ ಕೂಡಿದ್ದವು. ಮಮ್ಮಾರವರು ಧಾರಣೆಯ ಸಂಪೂರ್ಣ ಮೂರ್ತಿಯಾಗಿದ್ದರು. ನಾನು ಒಮ್ಮೆ ನೋಡಿದೆ, ಒಬ್ಬ ವ್ಯಕ್ತಿಯು ಮಮ್ಮಾರವರನ್ನು ಭೇಟಿ ಮಾಡಲು ಬಂದರು. ಅವರು ಬ್ರಹ್ಮವತ್ಸರಾಗಿರಲಿಲ್ಲ, ಏಕೆಂದರೆ ಅವರು ಅಪವಿತ್ರ ಜೀವನವನ್ನು ನಡೆಸುತ್ತಿರಲಿಲ್ಲ. ಮಮ್ಮಾರವರು ಕೇವಲ ವರದಾನಿ ಹಸ್ತವನ್ನು ಮೇಲೆ ತೋರಿಸಿ ಅವರಿಗೆ ವರದಾನವನ್ನು ನೀಡಿದರು. ಆ ವ್ಯಕ್ತಿಯು ಅಳಲು ಪ್ರಾರಂಭಿಸಿದರು ಮತ್ತು ಮಮ್ಮ, ನಾನು ನಿಮ್ಮ ಸಾನ್ನಿಧ್ಯಕ್ಕೆ ಬರಲು ಸಾಧ್ಯವಿಲ್ಲವೇನೋ ಎಂದು ಹೇಳಲಾರಂಭಿಸಿದರು. ಆಗ ಮಮ್ಮ ಹೇಳಿದರು, ನೋಡು ಮಗು, ಇದು ಕಾಳಿ ಮಾತೆಯ ಸಾನ್ನಿಧ್ಯವಾಗಿದೆ. ಎಲ್ಲರೂ ಈ ಸಾನ್ನಿಧ್ಯವನ್ನು ಪಡೆಯಲು ಸಾಧ್ಯವಿಲ್ಲ. ಈ ರೀತಿಯಾಗಿ ಮಮ್ಮಾರವರು ಶೀತಲಾದೇವಿಯೂ ಆಗಿದ್ದರು, ಜೊತೆಗೆ ಕಾಳಿ ಮಾತೆಯೂ ಆಗಿದ್ದರು. ಮಮ್ಮಾರವರು ಶಿಕ್ಷಣ ಕೊಡುವ ರೀತಿ ಬಹಳ ವಿಶಿಷ್ಟವಾಗಿತ್ತು.
ಯಾರಾದರೂ ಏನಾದರೂ ತಪ್ಪು ಮಾಡುತ್ತಿದ್ದರೆ ಸದಾ ಅವರಿಗೆ ಸನ್ನೆಯಿಂದ ಪ್ರೀತಿಯಿಂದ ತಿಳಿಸಿ ಹೇಳುತ್ತಿದ್ದರು. ಒಂದು ಬಾರಿ ನಾವು ಅನೇಕ ಕನ್ಯೆಯರು ಮಮ್ಮಾರವರ ಮುಂದೆ ಕುಳಿತಿದ್ದೆವು. ಆ ಸಮಯದಲ್ಲಿ ಮಮ್ಮಾರವರು ಎಲ್ಲರನ್ನು ಕೇಳಿದರು, ನಿಮ್ಮಲ್ಲಿ ಯಾರು ಯಾರು ಬಜಾರಿನ ತಿನಿಸುಗಳನ್ನು ತಿನ್ನುತ್ತಿದ್ದೀರಾ? ಆಗ ಪ್ರತಿಯೊಬ್ಬರೂ ಅವರವರ ಮಾತುಗಳನ್ನು ತಿಳಿಸಿದರು. ಆಗ ಮಮ್ಮ ಪ್ರೀತಿಯಿಂದ ತಿಳಿಸಿ ಹೇಳಿದರು, ನೋಡಿ, ನೀವು ಯಾರ ಸಂತಾನರಾಗಿದ್ದೀರಿ? ಶ್ರೇಷ್ಠಾತಿ ಶ್ರೇಷ್ಠ ಪರಂಪಿತ ಪರಮಾತ್ಮನ ಸಂತಾನರಾಗಿದ್ದೀರಿ, ಸಾಧಾರಣ ಮಕ್ಕಳಲ್ಲ. ಆ ದಿನದಿಂದ ನಮ್ಮೆಲ್ಲರ ಧಾರಣೆಯು ಎಷ್ಟು ಬಲವಾಯಿತೆಂದರೆ ಮತ್ತೆಂದೂ ನಾವು ಬಜಾರಿನಲ್ಲಿ ಸಿಕ್ಕುವಂಥ ಹೊರಗಡೆ ಸಿಗುವಂಥ ಆಹಾರವನ್ನು ಸೇವಿಸಲೇ ಇಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಮ್ಮಾರವರನ್ನು ನೋಡುತ್ತಲೇ ಎದುರಿನಲ್ಲಿರುವವರಿಗೆ ಸಾಕ್ಷಾತ್ಕಾರ ಅಥವಾ ಅನುಭವ ಏಕೆ ಆಗುತ್ತಿತ್ತು? ಮಮ್ಮಾರವರ ಆಳವಾದ ತಪಸ್ಸು ಮತ್ತು ಧಾರಣೆಯೇ ನೋಡುವವರಿಗೆ ಸಾಕ್ಷಾತ್ಕಾರವಾಗುತ್ತಿತ್ತು. ಬಾಬಾರವರ ಸಾಕ್ಷಾತ್ಕಾರವಾಗುತ್ತಿತ್ತು. ಮಮ್ಮಾರವರ ಮುಂದೆ ಎಂಥದೇ ಕಠೋರ ವಿರೋಧಿ ವ್ಯಕ್ತಿಯೇ ಆಗಿದ್ದರೂ ತಲೆಬಾಗಿ ಬಿಡುತ್ತಿದ್ದರು. ಯಾರು ಭಾಗಿಸಿದರು? ಮಮ್ಮಾರವರ ಆದರ್ಶ, ಧಾರಣೆ, ತಪಸ್ವಿ ಜೀವನ ಹಾಗೂ ಬಾಬಾರವರ ಬಗ್ಗೆ ಅವರಿಗಿದ್ದ ಅಗಾಧವಾದ ಸಮರ್ಪಣಾ ಭಾವನೆಯೇ ಎಂತಹ ವ್ಯಕ್ತಿಯಾದರೂ ಅವರ ಮುಂದೆ ಬಾಗುವಂತೆ ಮಾಡುತ್ತಿತ್ತೆಂದು ನಾನು ಭಾವಿಸುತ್ತೇನೆ. ನಮ್ಮ ಪಕ್ಕದ ಮನೆಯಲ್ಲಿದ್ದ ಒಬ್ಬ ವ್ಯಕ್ತಿಯು ನನ್ನ ತಂದೆಯವರನ್ನು, ನಿಮ್ಮ ಮಗಳನ್ನು ನೀವು ಸಂಭಾಲನೆ ಮಾಡಿರಿ, ಆಶ್ರಮಕ್ಕೆ ಹೋಗಲು ಬಿಡಬೇಡಿ ಎಂದು ಕೆರಳಿಸುತ್ತಿದ್ದರು. ಆದರೆ ಯಾವಾಗ ಆ ವ್ಯಕ್ತಿಯು ಮಮ್ಮಾರವರನ್ನು ಭೇಟಿ ಮಾಡಿದರೋ ಆಗ ಆ ವ್ಯಕ್ತಿಯ ಎಲ್ಲ ಭಾವ ಸ್ವಭಾವಗಳು ಬದಲಾಗಿ ಹೋದವು ಮತ್ತು ಆ ವ್ಯಕ್ತಿಯು 7 ದಿನಗಳ ಕೋರ್ಸನ್ನು ತೆಗೆದುಕೊಂಡರು ಮತ್ತು ಕೊನೆಯಲ್ಲಿ, ನೀವು ನಿಮ್ಮ ಮಗಳನ್ನು ತಡೆಯಬೇಡಿ, ಅಲ್ಲಿ ಬಹಳ ಶ್ರೇಷ್ಠವಾದ ಜ್ಞಾನವಿದೆ, ಅವಳನ್ನು ಹೋಗಲು ಬಿಡಿ, ನಾನು ಅವರ ತಾಯಿಯನ್ನು ನೋಡಿರುವೆನು, ಅವರು ಬಹಳ ಉನ್ನತವಾದ ವ್ಯಕ್ತಿಯಾಗಿದ್ದಾರೆ, ನೀವು ಜಗಳವನ್ನು ಬಿಡಿ ಮತ್ತು ಜ್ಞಾನವನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಡಿ ಎಂದು ಅವರೇ ನಮ್ಮ ತಂದೆಗೆ ಹೇಳಿದರು. ಅವರ ಆ ಮಾತುಗಳನ್ನು ಕೇಳಿ ನಮ್ಮ ತಂದೆಯವರು ಪರಿವರ್ತಿತರಾದರು. ಆಗ ಅವರೂ ಸೇವಾ ಕೇಂದ್ರಕ್ಕೆ ಬಂದು ಜ್ಞಾನವನ್ನು ಅರಿತುಕೊಂಡರು ಮತ್ತು ನನ್ನನ್ನು ಬಂಧನ ಮುಕ್ತಳನ್ನಾಗಿ ಮಾಡಿದರು. ಮಮ್ಮಾರವರು ಮಹಾನ್ ಮಮತಾಮೂರ್ತಿ ಹಾಗೂ ಪರೋಪಕಾರಿಯಾಗಿದ್ದರಿಂದ ಅವರನ್ನು ಮರೆಯುವುದು ನಮಗೆ ಸಾಧ್ಯವೇ ಆಗುವುದಿಲ್ಲ. ಬಹಳ ಜನ ಸ್ತ್ರೀ ಪುರುಷರು ತೀರ್ಥಯಾತ್ರೆಗೆ ಹೊರಟಿದ್ದರು. ನಾನು ಅವರೊಂದಿಗೆ ಸೇರಿಕೊಂಡೆ. ಅವರು ಪರಸ್ಪರ, ನಾವು ಇಂದು ಖಂಡಿತವಾಗಿಯೂ ಈಶ್ವರನ ದರ್ಶನ ಮಾಡಿಕೊಂಡೇ ಹಿಂದಿರುಗುವೆವು ಎಂದು ಮಾತಾಡಿಕೊಂಡು ಹೋಗುತ್ತಿದ್ದರು. ನಡೆಯುತ್ತಾ ಅವರು ಒಂದು ಬೆಟ್ಟವನ್ನು ಹತ್ತತೊಡಗಿದರು. ನಾನು ಅವರೊಡನೆ ಬೆಟ್ಟವನ್ನು ಹತ್ತತೊಡಗಿದೆ. ಮೇಲೆ ಹತ್ತಿ ನೋಡಿದಾಗ ಅಲ್ಲಿ ಒಂದು ದೊಡ್ಡ ಸಭಾಗೃಹ ಕಾಣಿಸಿತು ಮತ್ತು ಅಲ್ಲಿ ಒಂದು ಬಾಲ್ಕನಿಯನ್ನು ಮಾಡಿದರು ಮತ್ತು ಒಂದು ಪರದೆಯಿಂದ ಅದನ್ನು ಮುಚ್ಚಲಾಗಿತ್ತು. ನಿಧಾನವಾಗಿ ಆ ಪರದೆಯು ತೆರೆಯಲ್ಪಟ್ಟಿತು ಮತ್ತು ಅಲ್ಲಿ ಶ್ವೇತ ವಸ್ತ್ರವನ್ನು ಧರಿಸಿದ ಮತ್ತು ಹರಡಿದ ಕೇಶವುಳ್ಳ ತೇಜೋಮಯವಾದ ಮುಖ ಹೊಂದಿರುವ ಮಹಿಳೆಯೇ ನಿಂತಿದ್ದರು. ಒಂದು ಅಲೌಕಿಕ ಆತ್ಮಿಕ ಆಕರ್ಷಣೆಯು ನನಗೆ ಆ ಮಹಿಳೆಯಲ್ಲಿ ಅನುಭವ ಆಗುತ್ತಿತ್ತು ಮತ್ತು ಅವರ ಮುಖಮಂಡಲವನ್ನು ನೋಡುತ್ತಾ ಇದ್ದೆ. ಆ ತೇಜೋಮಯ ಮಹಿಳೆಯು ಅಲ್ಲಿ ಉಪಸ್ಥಿತರಿದ್ದ ಸಭಿಕರೆಲ್ಲರಿಗೂ ದೃಷ್ಟಿಯನ್ನು ಕೊಡುತ್ತಿದ್ದರು. ನಿಧಾನವಾಗಿ ಅವರ ದೃಷ್ಟಿಯು ನನ್ನ ದೃಷ್ಟಿಯೊಂದಿಗೆ ಸೇರಿಕೊಂಡಿತು ಮತ್ತು ನಾನು ಒಮ್ಮೆಲೆ ಅಲೌಕಿಕ ಅತೀಂದ್ರಿಯ ಆತ್ಮಿಕ ಸುಖ ಶಾಂತಿಯ ಅನುಭವವನ್ನು ಮಾಡಲು ತೊಡಗಿದೆ. ನಾನು ನನ್ನನ್ನೇ ಸಂಪೂರ್ಣವಾಗಿ ಮರೆತು ಹೋದೆನು. ಸ್ವಲ್ಪ ಸಮಯದ ನಂತರ ಆ ದೃಶ್ಯವು ಮಾಯವಾಯಿತು ಮತ್ತು ಯಾತ್ರೆಗೆ ಬಂದಿದ್ದ ಸ್ತ್ರೀ ಪುರುಷರು ನಾವು ಇಷ್ಟು ದೂರದಿಂದ ಕಾಲ್ನಡಿಗೆಯಲ್ಲಿ ಆಯಾಸಗೊಂಡು ದೇವಿಯ ಅಥವಾ ಈಶ್ವರನ ದರ್ಶನವಾಗುವುದೆಂದು ಬಂದಿದ್ದರೂ ಇಲ್ಲಿ ಏನೂ ಸಿಗಲಿಲ್ಲ, ಅವರು ಸಾಧಾರಣ ಸ್ತ್ರೀಯಾಗಿದ್ದಾರೆ ಇತ್ಯಾದಿಯಾಗಿ ಹೇಳುತ್ತಿದ್ದರು. ಅವರ ಮಾತುಗಳನ್ನು ಕೇಳಿ ಇವರು ಆ ದೇವಿಯನ್ನು ನಿಂದಿಸುತ್ತಿರುವುದು ನನಗೆ ಸರಿ ಎಂದು ಅನಿಸಲಿಲ್ಲ. ಆದರೆ ನನಗಂತೂ ಇದೆಲ್ಲ ಬಹಳ ಚೆನ್ನಾಗಿದೆ ಎಂದು ಅನಿಸುತ್ತಿತ್ತು ಮತ್ತು ಆತ್ಮಿಕ ಶಾಂತಿ ಹಾಗೂ ಸುಖದ ಅನುಭವ ಆಗುತ್ತಿತ್ತು. ಈ ರೀತಿಯಾಗಿ ಅಜ್ಮೇರಿನ ಬ್ರಹ್ಮಕುಮಾರಿಯಾದಂಥ ರಾಧಾಬೆನ್ಜಿಯವರು ಮಾತೇಶ್ವರಿಯವರೊಡನ ತಮ್ಮ ಸಾಕಾರ ಹಾಗೂ ಅವ್ಯಕ್ತ ಅನುಭವವನ್ನು ತಿಳಿಸುತ್ತಾ ಹೇಳುತ್ತಾರೆ, ಇಷ್ಟರಲ್ಲಿ ನನ್ನ ಕಣ್ಣು ತೆರೆದು ಮತ್ತು ನನ್ನ ಸ್ವಪ್ನವು ಸಮಾಪ್ತಿಯಾಯಿತು. ಆಗ ಬೆಳಗಿನ ಜಾವ 8 ಗಂಟೆಯಾಗಿತ್ತು. ಇದು ನಾನು ಸುಮಾರು 10-12 ವರ್ಷದವಳಾಗಿದ್ದಿನ ಮಾತಾಗಿದೆ. ಆ ದಿನ ಬೆಳಗ್ಗೆಯಿಂದಲೇ ಈಶ್ವರನೊಂದಿಗೆ ಮಿಲನ ಮಾಡಬೇಕೆನ್ನುವ ಇಚ್ಛೆ ಸ್ಥಿರವಾಗಿ ಉತ್ಪನ್ನವಾಯಿತು. ನಾನು ಅಡವಿಗೆ ಹೋಗಿ ತಪಸ್ಸು ಮಾಡಬೇಕೆಂಬ ಸಂಕಲ್ಪವು ಪದೇ ಪದೇ ಮನಸ್ಸಿನಲ್ಲಿ ದೃಢವಾಗಿ ಬರುತ್ತಿತ್ತು.
ನಾನು ಬೆಳಗ್ಗೆ ಮನೆಯಿಂದ ಕಾಡಿಗೆ ಹೋಗುವುದಕ್ಕಾಗಿ ಸದ್ದಿಲ್ಲದೆ ಹೊರಟು ಹೋದೆ. ಆದರೆ ನಡೆಯುತ್ತಾ ಅಡವಿಗೆ ಹೋಗುವುದರಿಂದ ಭಗವಂತನು ಸಿಗುವ ನೀನು. ಈಗ ನೀನು ವಿದ್ಯಾಭ್ಯಾಸವನ್ನು ಮಾಡು. ನೀನು ಮನೆಯಲ್ಲಿ ಕುಳಿತಿದ್ದಂತೆ ಭಗವಂತನು ಸಿಗುವ ಸಮಯ ಖಂಡಿತವಾಗಿ ಬರುತ್ತದೆ ಎಂದು ಯಾರೋ ಹೇಳಿದಂತೆ ಅನುಭವವಾಯಿತು. ಈ ಪ್ರೇರಣೆಯನ್ನು ಪಡೆದು ನಾನು ಪುನಃ ಮನೆಗೆ ಹಿಂದಿರುಗಿ ಬಂದೆನು ಮತ್ತು ಪೂರ್ತಿ ಮನಸ್ಸಿಟ್ಟು ನನ್ನ ಲೌಕಿಕ ವಿದ್ಯಾಭ್ಯಾಸದಲ್ಲಿ ತೊಡಗಿದೆನು. ಕ್ರಿಸ್ತಿಶಕ 1960ನೇ ಇಸವಿಯ ಮಾತಾಗಿದೆ. ನನ್ನ 10ನೇ ತರಗತಿಯ ಪರೀಕ್ಷೆ ಮುಗಿದಿತ್ತು. ನನ್ನ ಲೌಕಿಕ ತಂದೆಯು ರೈಲ್ವೆ ಪೊಲೀಸ್ನಲ್ಲಿ ಜಯಪುರದಲ್ಲಿ ಅಧಿಕಾರಿಯಾಗಿದ್ದರು. ಇದು ರಾಧಾ ಬೆಹೆನ್ಜಿಯವರು ತಮ್ಮ ಅನುಭವಗಳನ್ನು ಇಲ್ಲಿ ತಿಳಿಸ್ತಾ ಇರೋದು. ಅಬು ರೋಡಿನ ರೈಲ್ವೆ ಪೊಲೀಸ್ ಸ್ಟೇಷನ್ ಅವರ ಕಾರ್ಯವ್ಯಾಪ್ತಿಯೊಳಗೆ ಬರುತ್ತಿತ್ತು. ನನ್ನ ಸಹೋದರ ಹಾಗೂ ತಾಯಿ ರಜೆಯಲ್ಲಿದ್ದುದರಿಂದ ಅಜ್ಜಿಯ ಮನೆಗೆ ಹೋಗಿದ್ದರು. ನನಗೆ ಇನ್ನೂ 1-2 ಪರೀಕ್ಷೆಗಳು ಬಾಕಿ ಇದ್ದ ಕಾರಣ ನಾನು ತಂದೆಯ ಜೊತೆಯಲ್ಲಿ ಜಯಪುರದಲ್ಲೇ ಇದ್ದೆನು. ನನ್ನ ಪರೀಕ್ಷೆಯು ಪೂರ್ಣಗೊಂಡ ನಂತರ ನನ್ನ ತಂದೆಯು ನನಗೆ ಹೇಳಿದರು, ನಾನು ಅಬು ರೋಡ್ ಸ್ಟೇಷನ್ನ ಪರಿವೀಕ್ಷಣೆಗಾಗಿ ಹೋಗುತ್ತಿದ್ದೇನೆ. ನೀನು ನನ್ನೊಡನೆ ಬಾ. ನಾನು ನಿನ್ನನ್ನು ಮೌಂಟ್ ಆಬು ಸುತ್ತಾಡಿಕೊಂಡು ಬರಲು ಕಳಿಸುತ್ತೇನೆ. ಅಲ್ಲಿಗೆ ಬಂದ ನಂತರ ಅವರು ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬ ಸಿಬ್ಬಂದಿಯ ಪರಿವಾರದವರೊಂದಿಗೆ ನನ್ನನ್ನು ಜೀಪ್ನಲ್ಲಿ ಅಬುವನ್ನು ಸುತ್ತಾಡಲು ಕಳುಹಿಸಿದರು. ಆ ಸಿಬ್ಬಂದಿಯು ಸಿಂಧಿಯವರಾಗಿದ್ದರು ಮತ್ತು ದಿಲ್ವಾಡ ದೇವಸ್ಥಾನವನ್ನು ನೋಡಿಕೊಂಡು ಹಿಂದಿರುಗಿ ಬರುತ್ತಿರುವಾಗ ಪೋಖರಣ್ ಹೌಸ್ ಈಗ ಪಾಂಡವ ಭವನ ಆಗಿದೆ. ಮುಂದೆ ಜೀಪನ್ನು ನಿಲ್ಲಿಸಿ ಪರಿವಾರದ ಜೊತೆಗೆ ನನ್ನನ್ನು ಒಳಗೆ ಕರೆದುಕೊಂಡು ಹೋದರು. ಪೋಖರಣ್ ಹೌಸ್ನ ಗೇಟ್ನೊಳಗೆ ಪ್ರವೇಶಿಸುತ್ತಿದ್ದಂತೆ ಈಗ ಗೇಟಿನ ಬಲಭಾಗದಲ್ಲಿ ಯಾವ ಚಿಕ್ಕ ಉದ್ಯಾನವನ್ನು ಮತ್ತು ಕುಡಿಯುವ ನೀರಿನ ಮಷೀನನ್ನು ಇಟ್ಟಿದ್ದಾರೋ ಅಲ್ಲಿ ಆ ಸಮಯದಲ್ಲಿ ಒಂದು ಸಣ್ಣ ಟೆಂಟನ್ನು ಹಾಕಿದ್ದರು. ಅಲ್ಲಿ 4-6 ಕುರ್ಚಿ ಮತ್ತು ಒಂದು ಟೇಬಲ್ ಇಡಲಾಗಿತ್ತು. ಟೇಬಲ್ ಮೇಲೆ ಕೆಲವು ಸಾಹಿತ್ಯಗಳನ್ನು ಇಟ್ಟಿದ್ದರು. ಆ ಪೊಲೀಸ್ ಸಿಬ್ಬಂದಿ ಒಳಗೆ ಬರುತ್ತಲೇ ಗಂಟೆಯನ್ನು ಹೊಡೆದರು. ಸ್ವಲ್ಪ ಸಮಯದವರೆಗೆ ಯಾರೂ ಬರಲಿಲ್ಲ. ನಾನು ಸಹ ಟೆಂಟ್ನಿಂದ ಹೊರಗೆ ಬಂದು ನಿಂತುಕೊಂಡೆ. ಅವರು ಪುನಃ 2ನೇ ಸಾರಿ ಗಂಟೆಯನ್ನು ಹೊಡೆದಾಗ ಈಗ ದಾದಿ ಮತ್ತು ಪ್ರಕಾಶ್ಮಣಿ ದಾದಿಯವರ ಕಚೇರಿಯ ಮುಖ್ಯ ಬಾಗಿಲು ಯಾವುದು ಇದೆಯೋ ಅಲ್ಲಿಂದ ಸಿಂಧ್ ಫ್ರಾಕ್ ಮತ್ತು ಸಿಂಧಿ ಪೈಜಾಮು ಹಾಕಿಕೊಂಡಿದ್ದ ಒಬ್ಬ ಮಹಿಳೆ ಬಂದು ನಿಂತುಕೊಂಡರು ಮತ್ತು ನಮ್ಮ ಕಡೆ ನೋಡತೊಡಗಿದರು. ಆ ಮಹಿಳೆಯನ್ನು ನೋಡುತ್ತಿದ್ದಂತೆ ನಾನು ಚಿಕ್ಕಂದಿನಲ್ಲಿ ನೋಡಿದ್ದ ಸ್ವಪ್ನವು ನೆನಪಿಗೆ ಬಂತು. ತಕ್ಷಣ ನನಗೆ ಸ್ವಪ್ನದಲ್ಲಿ ದೃಷ್ಟಿಯನ್ನು ಕೊಟ್ಟು ಅತೀಂದ್ರಿಯ ಸುಖ ಮತ್ತು ಆತ್ಮೀಯತೆಯ ಅನುಭವವನ್ನು ಮಾಡಿಸಿದ ಮಹಿಳೆ ಇವರೇ ಆಗಿದ್ದಾರೆ ಎಂಬ ವಿಚಾರವೂ ಬಂತು. ನಾನು ಆ ಸ್ಮೃತಿಯ ದಾರದಲ್ಲಿ ಬಂಧಿತಳಾಗಿ ಮುಂದೆ ಹೋಗುತ್ತಾ ಇದ್ದೆ ಮತ್ತು ಆ ಮಹಿಳೆಯಿಂದ 7-8 ಅಡಿ ದೂರದಲ್ಲಿ ಹೋಗಿ ನಿಂತುಕೊಂಡೆ. ಆಕೆಯು ನನ್ನನ್ನು ದೃಷ್ಟಿಸಿ ನೋಡತೊಡಗಿದರು ಮತ್ತು ದೃಷ್ಟಿ ಕೊಡಲು ಪ್ರಾರಂಭಿಸಿದರು. ನಾನು ತಕ್ಷಣವೇ ಹಗುರತೆ ಅನುಭವ ಮಾಡತೊಡಗಿದೆ. ಸ್ವಲ್ಪ ಸಮಯದ ನಂತರ ಅವರು ನನ್ನನ್ನು, ಮಗು ಹೇಗಿದ್ದೀಯಾ, ಎಲ್ಲಿಂದ ಬಂದಿದ್ದೀಯಾ ಎಂದು ಕೇಳಿದರು. ನಾನು ಹೇಳಿದೆ, ನಾನು ನಿಮ್ಮನ್ನು ಬಾಲ್ಯದಲ್ಲಿ ಸ್ವಪ್ನದಲ್ಲಿ ನೋಡಿದ್ದೆ ಮತ್ತು ಈಗ ನಿಜವಾಗಿಯೂ ಪ್ರತ್ಯಕ್ಷದಲ್ಲಿ ನಿಮ್ಮೊಡನೆ ಮಿಲನ ಮಾಡುತ್ತಿದ್ದೇನೆ, ನಿಮ್ಮನ್ನು ನೋಡುತ್ತಿದ್ದೇನೆ. ಎಂತಹ ಸೌಭಾಗ್ಯ ನನ್ನದು. ಅವರು ಹೇಳಿದರು, ಏಕಿಲ್ಲ ಮಗು, ನಾನಾದರೂ ಕಲ್ಪದ ಮೊದಲಿನ ಅದೇ ಮಗುವಾಗಿದ್ದೀಯಾ? ನಾನು ಅವರನ್ನು ಕೇಳಿದೆ, ನೀವು ಯಾರು, ಇದು ಯಾವ ಆಶ್ರಮ? ಅವರು ಜೋರಾಗಿ ಜಮುನಾ, ಓ ಜಮುನಾ ಎಂದು ಕರೆದರು. ಅಷ್ಟರಲ್ಲಿ ಅದೇ ರೀತಿ ಸಿಂಧಿ ಫ್ರಾಕ್ ಮತ್ತು ಪೈಜಾಮ್ ಧರಿಸಿದ್ದ ಇನ್ನೊಬ್ಬ ಮಹಿಳೆಯು ಬಂದರು. ಆ ಮಹಿಳೆಯೊಂದಿಗೆ ಹೇಳಿದರು, ಜಮುನಾ ಬಾ, ಈ ಮಗುವಿಗೆ ಚೆನ್ನಾಗಿ ಪರಿಚಯ ಕೊಡು, ತಿಳಿಸಿಕೊಡು. ಈಗ ಪಾಂಡವ ಭವನದ ಡಿಸ್ಪೆನ್ಸರಿ ಇರುವ ಕಡೆ ಆ ಮಹಿಳೆ ಹೊರಟು ಹೋದರು. ಅಂದರೆ ಆ ಮಹಿಳೆನೇ ಮೊಮ್ಮ ಆಗಿದ್ದರು. ಜಮುನಾ ದಾದಿಯು ನನ್ನನ್ನು ಅದೇ ಟೆಂಟ್ ಒಳಗೆ ಕರೆದುಕೊಂಡು ಬಂದರು ಮತ್ತು ಸುಮಾರು ಅರ್ಧ ಗಂಟೆವರೆಗೆ ತಿಳಿಸಿದರು. ಆ ಸಮಯದಲ್ಲಿ ನನ್ನ ವಯಸ್ಸು 16 ವರ್ಷವಾಗಿತ್ತು. ಜಮುನಾ ದಾದಿಯವರು ನನಗೆ ಚಿಕ್ಕ ಕಪ್ಪು ಬಿಳುಪು ಬಣ್ಣದಲ್ಲಿ ಕಲ್ಪವೃಕ್ಷ ತ್ರಿಮೂರ್ತಿ ಚಿತ್ರಗಳ ಬಗ್ಗೆ ತಿಳಿಸಿದರು. ಆದರೆ ನನಗೆ ಸ್ವಲ್ಪವೂ ಅರ್ಥವಾಗಲಿಲ್ಲ, ಏಕೆಂದರೆ ನನ್ನ ಗಮನವು ಪೂರ್ತಿಯಾಗಿ ಆ ತೇಜಸ್ವಿ ಮಹಿಳೆಯ ಸ್ಥಿತಿಯಲ್ಲೇ ಮುಳುಗಿ ಹೋಗಿತ್ತು. ಜಮುನಾ ದಾದಿಯು ಆ ವೃಕ್ಷ, ತ್ರಿಮೂರ್ತಿ ಚಿತ್ರ ಮತ್ತು ಮನುಷ್ಯ ಮತ ಹಾಗೂ ಈಶ್ವರ್ಯ ಮತದಲ್ಲಿರುವ ಮಹಾನಂತರ ಎನ್ನುವ ಒಂದು ಬೆಳ್ಳಿ ವರ್ಣದ ಹೊದಿಕೆ ಇರುವ ಪುಸ್ತಕವನ್ನು ನನಗೆ ಕೊಡುಗೆಯಾಗಿ ನೀಡಿದರು. ನಾನು ಪುನಃ ತಂದೆಯ ಜೊತೆ ಅಬು ರೋಡ್ನಿಂದ ನನ್ನ ಲೌಕಿಕ ಮನೆಗೆ ವಾಪಸ್ ಬಂದೆ. ನಾನು ಆ ಪುಸ್ತಕವನ್ನು ಓದಿದೆ ಮತ್ತು ತ್ರಿಮೂರ್ತಿ ವೃಕ್ಷದ ಚಿತ್ರದ ಬಗ್ಗೆಯೂ ಓದಿದೆ. ನಾನು
ಅವುಗಳನ್ನು ನೋಡುತ್ತಾ ಇದ್ದೆ. ಆದರೂ ನನಗೆ ಏನೂ ಅರ್ಥವಾಗಲಿಲ್ಲ. ನಾನು ಆ ಚಿತ್ರ ಮತ್ತು ಪುಸ್ತಕವನ್ನು ನನ್ನ ತಂದೆಗೆ ಕೊಟ್ಟು ಬಿಟ್ಟೆ. ಸಮಯಾನುಸಾರ ನಾನು ಭಕ್ತಿಯನ್ನು ಮಾಡತೊಡಗಿದೆ. ಅನೇಕ ಪ್ರಕಾರದ ಯೋಗಗಳನ್ನು ಕಲಿಯತೊಡಗಿದೆ ಮತ್ತು ಇನ್ನೊಂದು ಕಡೆ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೆ. ಆಂತರ್ಯದಲ್ಲಿ ಈಶ್ವರನ ಪ್ರಾಪ್ತಿಯ ಆಸಕ್ತಿ, ಅಭಿಲಾಷೆಯು ತೀವ್ರವಾಗುತ್ತಾ ಹೋಯಿತು. ನಾನು BA ಮಾಡಿ LLB ಕೊನೆಯ ವರ್ಷಕ್ಕೆ ಬಂದಿದ್ದೆ. ಅಕ್ಟೋಬರ್ 10, 1965ರಲ್ಲಿ ಮೊದಲನೇ ಬಾರಿ ಜೈಪುರದ ತಿಲಕನಗರದಲ್ಲಿ ನಮ್ಮ ಮನೆಯಿಂದ 7 ಮನೆಗಳು ದಾಟಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಒಂದು ಹೊಸ ಕೇಂದ್ರವು ಪ್ರಾರಂಭವಾಯಿತು. ಅದರ ಉದ್ಘಾಟನೆಯು ಆಹ್ವಾನ ಪತ್ರ ನಮ್ಮ ಲೌಕಿಕ ತಂದೆಯವರಿಗೆ ದೊರಕಿತು. ಅವರು ಆ ಸಮಯದಲ್ಲಿ ಜಯಪುರದಲ್ಲಿ ಪೊಲೀಸ್ ಅಧೀಕ್ಷಕರಾಗಿದ್ದರು. ಈ ನಡುವೆ ನಡೆದ ಕೆಲವು ಘಟನೆಗಳು ಆಸ್ತಿಕಳಾಗಿದ್ದ ನನ್ನನ್ನು ನಾಸ್ತಿಕಳನ್ನಾಗಿ ಮಾಡಿಬಿಟ್ಟಿದ್ದವು. ಬಹುಶಃ ನನ್ನ ಭಕ್ತಿ ಪೂರ್ಣವಾಗಿತ್ತು. ಯಾವಾಗ ನನ್ನ ತಂದೆಯವರು ಬ್ರಹ್ಮಕುಮಾರಿ ಕೇಂದ್ರವು ಪ್ರಾರಂಭವಾಗುತ್ತಿರುವ ಬಗ್ಗೆ ಹೇಳಿದರು ಮತ್ತು ನನ್ನನ್ನು ಅವರು ತಮ್ಮೊಡನೆ ಬರುವಂತೆ ಹೇಳಿದರು, ಆಗ ನಾನು ಒಂದೇ ಮಾತಿನಲ್ಲಿ ನಿರಾಕರಿಸಿದೆ ಮತ್ತು ಈಗ ನನಗೆ ಧರ್ಮದಲ್ಲಿ ಯಾವುದೇ ಆಸಕ್ತಿ ಇಲ್ಲದ ಕಾರಣ ನಾನು ಬರುವುದಿಲ್ಲ ಎಂದು ಹೇಳಿದೆ. ಆದರೆ ತಂದೆಯವರು ಬಲವಂತ ಮಾಡಿದ್ದರಿಂದ ಅವರಿಗೆ ಗೌರವ ಕೊಡುವ ಸಲುವಾಗಿ ನನಗೆ ಇಚ್ಛೆ ಇಲ್ಲದಿದ್ದರೂ ಅವರೊಂದಿಗೆ ಅಲ್ಲಿಗೆ ಹೋದೆ. ಅಲ್ಲಿ ಕೆಲವು ಜನ ವಿರೋಧಿಗಳು ಗಲಾಟೆ ಮಾಡಿದರು, ಬ್ರಹ್ಮಕುಮಾರಿ ಸಂಸ್ಥೆಯ ವಿರುದ್ಧವಾಗಿ ಮಾತನಾಡಿದರು ಮತ್ತು ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಸಹ ಸಭಿಕರಿಗೆ ಹಂಚಿದರು. ನನಗೆ ಬ್ರಹ್ಮಕುಮಾರಿ ಸಹೋದರಿಯರ ಪ್ರವಚನವು ಚೆನ್ನಾಗಿದೆ ಎಂದು ಅನಿಸಿತು ಮತ್ತು ಗಲಾಟೆ ಮಾಡುತ್ತಿರುವ ಜನರ ಪುಸ್ತಕ ವಿತರಣೆ ಬಗ್ಗೆ ಬಹಳ ಬೇಸರವಾಗುತ್ತಿತ್ತು. ಹಾಗೂ ಹೀಗೂ ಕಾರ್ಯಕ್ರಮವು ಪೂರ್ಣವಾಯಿತು. ಮರುದಿನ ಸಾಯಂಕಾಲ 6 ಗಂಟೆಗೆ ನಾನು ಸೇವಾ ಕೇಂದ್ರಕ್ಕೆ ಹೋದೆ. ಅಲ್ಲಿ ಕ್ಲಾಸ್ನಲ್ಲಿ ಹಾಕಿದ ಚಿತ್ರಗಳನ್ನು ನೋಡತೊಡಗಿದೆ. ಗೋಡೆಯ ಮೇಲೆ ಹಾಕಿದ್ದ ಆ ತೇಜಸ್ವಿ ಮಹಿಳೆಯ ಚಿತ್ರವನ್ನು ನೋಡಿದ ಕೂಡಲೇ ರೋಮಾಂಚಿತಳಾದೆ. ಅರೇ, ಇವರು ಸ್ವಪ್ನದಲ್ಲಿ ಕಂಡ ಮತ್ತು ಆಬುವಿನಲ್ಲಿ ಕಂಡ ಅದೇ ತೇಜಸ್ವಿನಿ ಆಗಿದ್ದಾರೆ. ಅಷ್ಟರಲ್ಲಿ ಬ್ರಹ್ಮಕುಮಾರಿ ಸಹೋದರಿಯರು ಕ್ಲಾಸಿನಲ್ಲಿ ಕೋರ್ಸ್ ಕೊಡಲು ಬಂದರು. ನಾನು ಅವರಿಗೆ ಆ ಚಿತ್ರದ ಕಡೆ ತೋರಿಸ್ತಾ, ಇದು ಯಾರ ಭಾವಚಿತ್ರ ಮತ್ತು ಈ ಸಮಯದಲ್ಲಿ ಅವರು ಎಲ್ಲಿದ್ದಾರೆ ಎಂದು ಕೇಳಿದೆ. ಅವರು ಆ ಮಹಿಳೆಯ ಬಗ್ಗೆ ಸ್ವಲ್ಪ ಪರಿಚಯವನ್ನು ಕೊಟ್ಟರು. ಇವರು ನಮ್ಮ ಜಗದಂಬಾ ಸರಸ್ವತಿ ಮೊಮ್ಮ ಆಗಿದ್ದಾರೆ, ಯಜ್ಞ ಮಾತೆ ಆಗಿದ್ದಾರೆ ಇತ್ಯಾದಿ. ನಾನು ಕೇಳುತ್ತಾ ಪೂರ್ಣ ಪರಿಚಯವನ್ನು ಪಡೆದು ಗದ್ಗದಿತಳಾಗುತ್ತಿದ್ದೆ ಹಾಗೂ ಮನಸ್ಸಿನಲ್ಲೇ ಯೋಚಿಸುತ್ತಿದ್ದೆ, ಈ 7 ದಿನದ ಕೋರ್ಸ್ ಪೂರ್ತಿ ಆದೊಡನೆ ಮಮ್ಮಾರವರನ್ನು ಮಿಲನ ಮಾಡಲು ಆಬುವಿಗೆ ಖಂಡಿತ ಹೋಗುತ್ತೇನೆ ಮತ್ತು ಅವರೊಂದಿಗೆ ಬಹಳಷ್ಟು ಜ್ಞಾನದ ವಿಷಯಗಳನ್ನು ಚರ್ಚಿಸುತ್ತೇನೆ ಎಂದು. ಪೂರ್ಣ ಪರಿಚಯ ಕೊಟ್ಟ ನಂತರ ಅವರು ನನಗೆ ಹೇಳಿದರು, ಇದೇ ವರ್ಷ ಜೂನ್ 24ರಂದು ಅವರು ದೇಹತ್ಯಾಗ ಮಾಡಿದರು. ನಾನು ಒಂದೇ ಸಾರಿಗೆ ಕಕ್ಕಾಬಿಕ್ಕಿಯಾದೆ ಮತ್ತು ಹತಾಶಳಾಗಿ ಹೇಳಿಕೊಂಡೆ, ಇವರನ್ನು ನಾನು ಇನ್ನೆಂದಿಗೂ ಭೇಟಿಯಾಗಲಾರೆ. ನಾನು ಮಮ್ಮಾರರನ್ನು ಅಗಲಿದ ದುಃಖವನ್ನು ಅನುಭವಿಸತೊಡಗಿದೆ. ಆದರೆ ಮರುಕ್ಷಣವೇ ಆಬುವಿನಲ್ಲಿ ಅವರ ದೃಷ್ಟಿಯ ಮೂಲಕ ದೊರಕಿದ ಅಲೌಕಿಕ ಅತೀಂದ್ರಿಯ ಸುಖ ಮತ್ತು ಶಾಂತಿಯ ಅನುಭೂತಿಯಲ್ಲಿ ನಾನು ಮುಳುಗಿ ಹೋದೆ. ಓಂ ಶಾಂತಿ.